ನಿಲ್ಲಿ, ನಿಮಗೆ ತೋರುತ್ತಿರಬಹುದು ನಾವು ಕೇವಲ ನಡೆಯುತ್ತಿದ್ದೇವೆ ಅಷ್ಟೇ ಎಂದು. ಆದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ಎಡಿಗಳು ನಿಮ್ಮ ಕಮರಿಗೆ ಆಘಾತ ನೀಡುತ್ತಿವೆ. ಎಡಿ ನೇರವಾಗಿ ನೆಲಕ್ಕೆ ತಾಗಿದಾಗ ಆ ಆಘಾತ ಅಲ್ಲಿ ನಿಲ್ಲುವುದಿಲ್ಲ. ಅದು ಗೊಡ್ಡೆ, ಮೊಣಕಾಲಿನ ಮೂಲಕ ನೇರವಾಗಿ ಕಮರಿನವರೆಗೆ ಹೋಗುತ್ತದೆ. ಆಯುರ್ವೇದದ ಪ್ರಕಾರ ಎಡಿಯಿಂದ ನಡೆಯುವುದು ವಾತವನ್ನು ಹೆಚ್ಚಿಸುತ್ತದೆ. ವಾತ ಹೆಚ್ಚಾದರೆ ನೋವು, ಗಟ್ಟಿತನ ಮತ್ತು ಕಮರಿನ ದೌರ್ಬಲ್ಯತೆ ಶುರುವಾಗುತ್ತದೆ. ಮೆಡಿಕಲ್ ಸೈನ್ಸ್ ಹೇಳುವಂತೆ ಹೀಲ್ ಸ್ಟ್ರೈಕ್ ವಾಕಿಂಗ್ ಡಿಸ್ಕ್ ಮೇಲೆ ಅಚಾನಕ್ ಒತ್ತಡ ತರುತ್ತದೆ. ಇದೇ ಒತ್ತಡ ಲೋವರ್ ಬ್ಯಾಕ್ ಪೇನ್ಗೆ ಕಾರಣವಾಗುತ್ತದೆ. ಎಡಿ ಮೊದಲು ನೆಲಕ್ಕೆ ತಾಗಿದಾಗ ಕಾಲಿನ ಮಾಂಸಪೇಶಿಗಳು ಆಘಾತವನ್ನು ಹೀರಿಕೊಳ್ಳಲಾರವು. ಕಮರಿಗೆ ಯಾವುದೇ ತಯಾರಿಯಿಲ್ಲದೆ ಕೆಲಸ ಮಾಡಬೇಕಾಗುತ್ತದೆ. ನಮ್ಮ ಪೂರ್ವಜರು ಕಾಲಿನ ಮುಂಭಾಗ ಮತ್ತು ಮಧ್ಯಭಾಗದಿಂದ ನಡೆಯುತ್ತಿದ್ದರು. ಎಡಿ ಕೊನೆಯಲ್ಲಿ ನೆಲವನ್ನು ತಾಕುತ್ತಿತ್ತು, ಆಘಾತಕ್ಕಲ್ಲ, ಸಮತೋಲನಕ್ಕಾಗಿ. ಎಡಿಯಿಂದ ನಡೆಯುವುದು ವೇಗವಾಗಿ ಕಾಣಬಹುದು, ಆದರೆ ಸಮತೋಲನದ ನಡೆ ಕಮರನ್ನು ರಕ್ಷಿಸುತ್ತದೆ. ಏಕೆಂದರೆ ಸರಿಯಾದ ನಡೆ ಸರಿಯಾದ ಜೀವನದ ಆರಂಭ. ಈ ಮಾಹಿತಿ ಉಪಯುಕ್ತ ಅಂದ್ರೆ ಶೇರ್ ಮಾಡಿ, ಫಾಲೋ ಮಾಡಿ ಇನ್ನಷ್ಟು ಆರೋಗ್ಯ ಸತ್ಯಗಳಿಗೆ.